ಧ್ಯಾನದಲ್ಲಿ ಕುತ್ಕೊಂಡು ಮುಂದಕ್ಕೆ ಹೋದಾಗ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ ನನಗೆ ನಾನೇ ಸೆಲ್ಫ್ ಮಾಡ್ಕೊಳ್ಬೋದು. ಮುಂದೆ ಭವಿಷ್ಯದಲ್ಲಿ ಈ ಮೊಬೈಲ್ ಗಿಬಲ್ ಎಲ್ಲ ಏನಿಲ್ಲ, ಕಾರಲ್ಲಿ ಕುತ್ಕೊಳ್ತೀರಾ, ಕಾರಲ್ಲಿ ಮಾತಾಡ್ಬೋದು. ಅಂದ್ರೆ ಸ್ಕ್ರೀನ್ ಇದೆ ಕಾರಲ್ಲಿ. ಭೂಮಿ ಮೇಲೆ ಅವನು ಹುಟ್ಟದ ಅಂದ್ರೆ ಹುಟ್ಟಿದ ತಕ್ಷಣನೇ ಬರ್ತ್ ಸರ್ಟಿಫಿಕೇಟ್ ಹೆಂಗ್ ಬರ್ತದೆ, ಭವಿಷ್ಯದಲ್ಲಿ ಫೋನ್ ನಂಬರ್ ಬಂದ್ಬಿಡ್ತಲ್ಲ. ನಾನು ಅವನ ಹತ್ರ ಮಾತಾಡ್ಬೇಕು ಅಂದ್ರೆ ರಿಂಗ್ ಆಗ್ತದಲ್ಲಿ. ಅವನು ಗೊತ್ತಾಗುತ್ತೆ. ನಾ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು. ದುಡ್ಡು, ಫಿಸಿಕಲ್ ದುಡ್ಡು ಅಂತೂ ಇಲ್ವೇ ಇಲ್ಲ. ದುಡ್ಡು ಕೂಡ ಫಿಸಿಕಲ್ ಇಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದಡಿ ಮೇಲೆ ಹೋಗುತ್ತೆ, ಎಲ್ಲ ಗಾಳಿ ಅಂತ ನೀಟ್ನೆಸ್ ಆ ತರ ಇನ್ನೊಂದ್ಸಲ ಭೂಮಿ ಮೇಲೆ ನೋಡಕ್ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿ ನೋಡಿದ್ದೀನಿ. ಈ ರೀತಿ ನಾನ್ ನೋಡಿದಂತ ಭವಿಷ್ಯ ಯಾವ ಮಟ್ಟಿಗೆ ಬೆಳೆದಿರುತ್ತೆ ವಿಜ್ಞಾನ. LED, LCD ಇವೆಲ್ಲ ಏನು ಇಲ್ಲ. ಇದು ಹೆಂಗ್ ಬರ್ತಾ ಇದೆ ಅಂದ್ರೆ ಸೂರ್ಯನ ಕಿರಣಗಳನ್ನ ಹಿಡಿದಿಡ್ಕೊಂಡು ಈ ಬೆಳಕಿನ ರೂಪದಲ್ಲಿ ಕೊಡ್ತಾ ಇದೆ. ಅಲ್ಲ, ಇಸ್ವಿ 2026 ಇದು. 40ರಿಂದ 50 ಕೆಲವೊಂದು ಆರ್ಟಿಕಲ್ಸ್ ನಾನು ಓದಿದ್ದೀನಿ. ಅಂದ್ರೆ ರಿಯಲ್ ಆಗಿ ಪಾಸ್ಟ್ ಇಂದ ಬಂದು ಒಬ್ಬ ವ್ಯಕ್ತಿ ಫ್ಯೂಚರ್ ಹೇಳ್ಬಿಟ್ಟು ಹೋದ್ರು ಅಂತ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ನೋಡಿದೀನಿ. ಇದೆಲ್ಲ ಅಂದ್ರೆ ನಿಜಾನ? ಖಂಡಿತವಾಗಿ ನಿಜ ಆಗತ್ತ ಆತರ ಪಾಸ್ಟ್ ಇಂದ ವ್ಯಕ್ತಿಗಳು ಬಂದು ಹೇಳುವಂತದ್ದು? ಅದು ನಾವ್ ಅನ್ಕೊಳ್ಳೋದು ಪಾಸ್ಟ್ ಇಂದ ಅಂತ ಅನ್ಕೊಳ್ತೀರಿ. ಒಂದು ಈಗ ಎಕ್ಸಾಂಪಲ್ ಆ ಹುಡುಗಂದು ಹೇಳ್ದೆ, ಆಕ್ಸಿಡೆಂಟ್ ಆಯ್ತು ಅಂತ. ಇನ್ನೊಂದು ನಾನೇ ನೋಡ್ಕೊಂಡಂತದ್ದು. ಅಂದ್ರೆ ನನಗೂ ಒಂದು ಕುತೂಹಲ ಇರುತ್ತೆ. ಈಗ ಮೆಕ್ಯಾನಿಕ್ಗಳು ಅವ್ರವ್ರ ಗಾಡಿಗಳನ್ನ ಹೆಂಗ್ ರಿಪೇರಿ ಹಂಗೆ ಸುಮ್ನೆ ನಾನ್ ಧ್ಯಾನದಲ್ಲಿ ಭವಿಷ್ಯದಲ್ಲಿ ಹೆಂಗಿರ್ತದಂತ, ಎಷ್ಟನೇ ಇಸ್ವಿ ಅಂತ ಗೊತ್ತಿಲ್ಲ, ಬಟ್ ನನ್ನ ಭವಿಷ್ಯ ಅಂದ್ರೆ ಧ್ಯಾನದಲ್ಲಿ ಕುತ್ಕೊಂಡು ಮುಂದಕ್ಕೆ ಹೋದಾಗ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ ನನಗೆ ನಾನೇ ಸೆಲ್ಫ್ ಮಾಡ್ಕೊಂಡಾಗ ಸುಮಾರು ಒಂದು 4-5 ಗಂಟೆ ಹಿಡಿತು. ಅವತ್ತೊಂದು ಹುಣ್ಣಿಮೆ ದಿವಸ ಇತ್ತು, ರಾತ್ರಿ ಧ್ಯಾನಕ್ಕೆ ಅಂತ ಕುತ್ಕೊಳ್ಳಿದ್ದು. ಬಟ್ ಫ್ಯೂಚರ್ ಹೋಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಅದು ಹೆಂಗೋ ಎಳ್ಕೊಂಡು ಹೋಗ್ಬಿಡ್ತು. ನನ್ಗೆ ಗೊತ್ತಿಲ್ದಿರ ಹಂಗಾಗ್ಬಿಟ್ಟಿದೆ. ಮುಂದೆ ಭವಿಷ್ಯದಲ್ಲಿ ನಾನ್ ನೋಡದಂತ ಪರಮ ಸತ್ಯಗಳು. ನಾನು ಆಕ್ಚುಲಿ ನಮ್ಮ ಗುರುಗಳು ಸಿಗೋದಕ್ಕಿಂತ ಮುಂಚೆ ನಾನು ಕಲಾವಿದ, ಪೇಂಟಿಂಗ್ ಮಾಡೋನು. ಬೇರೆಯವ್ರಿಗೆಲ್ಲ 2 ಕಣ್ಣಿದ್ರೆ ಕಲಾವಿದ್ರಿಗೆ 100 ಕಣ್ಣಿರ್ತಾವಂತೆ. ಅಂದ್ರೆ ಎಲ್ಲಾ ಡೈಮೆನ್ಷನ್ ಅಲ್ಲೂ ನೋಡ್ಬೋದು. HD ಕ್ವಾಲಿಟಿಯಲ್ಲಿ ಕಲಾವಿದ ಆಗಿರೋದ್ರಿಂದ ಬಣ್ಣಗಳು, ಈ ಕಂಪೋಸಿಷನ್, ಪರ್ಸ್ಪೆಕ್ಟಿವ್ ಇದೆಲ್ಲ ಸಖತ್ತಾಗಿ ಗೊತ್ತಿರೋದ್ರಿಂದ ನನಗೆ ಧ್ಯಾನದಲ್ಲಿ ಏನೇನ್ ಮೂಡುತ್ತೆ, ಗೋಚರ ಆಗುತ್ತೆ, HD ಕ್ವಾಲಿಟಿಯಲ್ಲಿ ಗೋಚರ ಆಗುತ್ತೆ. ಮುಂದೆ ಭವಿಷ್ಯದಲ್ಲಿ ಈ ಮೊಬೈಲ್ ಗಿಬಲ್ ಎಲ್ಲ ಏನಿಲ್ಲ. ಅಂದ್ರೆ ನಾನ್ ನೋಡಿದ್ದು, ಎದುರುಗಡೆ ಕಾರಲ್ಲಿ ಕುತ್ಕೊಳ್ತೀರಾ, ಕಾರಲ್ಲಿ ಮಾತಾಡ್ಬೋದು. ಅಂದ್ರೆ ಸ್ಕ್ರೀನ್ ಇದೆ ಕಾರಲ್ಲಿ. ನಿಮ್ದು ಹೆಂಗೆ ಇವತ್ತು ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಅದು ಹೊಡೆದಿದ ತಕ್ಷಣ ನಿಮ್ದೆಲ್ಲ ಡೀಟೇಲ್ ಬಂದ್ಬಿಡ್ತದೆ. ಆತರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ನಂಬರ್ ಅಂತ ಕೊಟ್ಬಿಟ್ಟಿರ್ತಾರೆ. ಭವಿಷ್ಯದಲ್ಲಿ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಏನಿಲ್ಲ, ಒಂದು ಫೋನ್ ನಂಬರ್, ಒಂದು ಅದೆಷ್ಟು ಡಿಜಿಟ್ಸ್ ಗೊತ್ತಿಲ್ಲ ನನಗೆ, ಅದು ಕಾಣಿಸ್ಲಿಲ್ಲ. ಒಟ್ನಲ್ಲಿ 1 ಡಿಜಿಟ್ಸ್, ಒಂದು ಫೋನ್ ನಂಬರ್. ಭೂಮಿ ಮೇಲೆ ಅವನು ಹುಟ್ಟದ ಅಂದ್ರೆ ಹುಟ್ಟಿದ ತಕ್ಷಣನೇ ಬರ್ತ್ ಸರ್ಟಿಫಿಕೇಟ್ ಹೆಂಗ್ ಬರ್ತದೆ, ಭವಿಷ್ಯದಲ್ಲಿ ಫೋನ್ ನಂಬರ್ ಬಂದ್ಬಿಡ್ತದೆ. ಸಾಯೋವರೆಗೂ ಆ ಫೋನ್ ನಂಬರ್ ಇರ್ತದೆ. ಸತ್ ಮೇಲೆ ಆ ಫೋನ್ ನಂಬರ್ ಇನ್ನೊಬ್ರಿಗೆ ಯೂಸ್ ಆಗಲ್ಲ, ಅದನ್ನ ಡಿಸ್ಟ್ರಾಯ್ ಮಾಡ್ಬಿಡ್ತಾರೆ. ಇದು ಅಲ್ಲಿದು. ಅವನ್ ಮನೆಗೆ ಬಂದ್ರೆ ಮನೇಲಿ ಯಾರನ್ನ ಬೇಕಾದ್ರೂ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಅಂದ್ರೆ ಡಯಲ್ ಮಾಡುವಂತದಲ್ಲ. ನಾನು ಅವನ ಹತ್ರ ಮಾತಾಡ್ಬೇಕು ಅಂದ್ರೆ ರಿಂಗ್ ಆಗ್ತದಲ್ಲಿ. ಅವನು ಗೊತ್ತಾಗುತ್ತೆ. ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು. ಈ ಮೊಬೈಲ್, ಸ್ಥೂಲವಾದ ಮೊಬೈಲ್ ಎಲ್ಲ ಏನು ಇಲ್ಲ, ಏನು ಕಂಪ್ಲೀಟ್ ಇಲ್ಲ. ಡಯಲ್ ಮಾಡ್ಬೇಕು ಏನು ಅದ್ ಹೆಂಗೆ ಕೇಳಿಸ್ಕೊಳ್ಳೋದು ಹೆಂಗೆ? ಸ್ಪೀಕರ್ ಇರೋದಿಲ್ವಾ? ಆನ್ ಮಾಡ್ತಾರೆ. ಈಗ ಅದೇನದು ಅಂದ್ರೆ ಏನ್ ಡಿವೈಸ್ ಗುರುಗಳ? ಡಿವೈಸ್ ಅಲ್ಲ, ಮುಂದೆ ವಿಜ್ಞಾನ ಆ ಮಟ್ಟಕ್ಕೆ ಹೋಗಿ. ಉದಾಹರಣೆ ಸ್ಮಾರ್ಟ್ ಹೋಮ್ ಅಂತಾರೆ. ಅದೇನು ಸಿರಿ ಓಪನ್ ದ ಸ್ಕ್ರೀನ್ ಅಂದ್ರೆ ಓಪನ್ ಮಾಡುತ್ತೆ, ಸಿರಿ ಲೈಟ್ ಆಫ್ ಆನ್ ಮಾಡು ಅಂದ್ರೆ ಆನ್ ಮಾಡ್ತದೆ. ಹಂಗಾಗಿ ಅಲ್ಲೊಂದು ರಿಂಗ್ ಆಗೋದಕ್ಕೆ ಒಂದು ವ್ಯವಸ್ಥೆ ಕೊಟ್ಟಿರ್ತಾನೆ, ವೈಬ್ರೇಷನ್ ರಿಂಗ್ ಏನೋ. ಬಟ್ ಈ ತರ ಮೊಬೈಲ್ ಇಲ್ಲ ಭವಿಷ್ಯದಲ್ಲಿ, ಇದಿಲ್ವೇ ಇಲ್ಲ. ಇದು ಎಲ್ಲವೂ ಡಿಜಿಟಲ್ ಅಲ್ಲಿ ತೋರಿಸ್ತಾ ಇದೆ. ದುಡ್ಡು, ಫಿಸಿಕಲ್ ದುಡ್ಡು ಅಂತೂ ಇಲ್ವೇ ಇಲ್ಲ. ದುಡ್ಡು ಕೂಡ ಫಿಸಿಕಲ್ ಇಲ್ಲ. ಮತ್ತೆ ಯಾವ ರೀತಿ ಇರುತ್ತೆ? ಡಿಜಿಟಲ್. ಅದೇ ಈಗ ಮೆಸೇಜ್ ಬರ್ತದಲ್ಲ, ಇವರ ಅಕೌಂಟ್ ಡೆಬಿಟೆಡ್, ಕ್ರೆಡಿಟೆಡ್ ಅಂತ ಅಷ್ಟು ಬರ್ತದ ಅಷ್ಟೇ. ದುಡ್ಡು ನಾವು ಕಣ್ಣಾರೆ ನೋಡಲ್ಲ. ಈ ಫಿಸಿಕಲ್ ಮನಿ ಇಲ್ವೇ ಇಲ್ಲ. ನೀವ್ ಎಲ್ಲೇ ಹೋಗಿ ಕುತ್ಕೊಂಡ್ರು ಕೂಡ ಆ ನಂಬರ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಹೆಂಗೆ ಇವಾಗ ವೈಫೈ ಇಡೀ ಬಿಲ್ಡಿಂಗ್ ಅಲ್ಲಿ ಎಲ್ಲೇ ಇದ್ರು PG ನೋಡಿ, ವೈಫೈ ಇರೋದು ಒಂದೇ, ಬಟ್ ಎಲ್ಲರೂ ಕನೆಕ್ಟ್ ಮಾಡ್ಕೊಂಡಿರ್ತಾರೆ.
ಹೌದು ಹೌದು. ಅದೇ ತರ ಒಂದು ನಂಬರ್ ಕೊಟ್ಟಿರ್ತಾರೆ, ಅದೇ ಆಧಾರ್ ಕಾರ್ಡ್, ಅದೇ ಪ್ಯಾನ್ ಕಾರ್ಡ್, ಅದು ಈಗಿರೋದು ಮುಂದೆ ಭವಿಷ್ಯದಲ್ಲಿ ಅದು ಯಾವ್ದು ಇಲ್ಲ. ಒಬ್ಬನಿಗೆ ಒಂದು ನಂಬರ್ ಇದೆ, ಓ ನಂಬರ್ ಕೊಟ್ಬಿಡ್ತಾರೆ. ಆ ನಂಬರ್ ಹುಟ್ಟಿದಾಗ್ಲೇ ಕೊಟ್ಬಿಡ್ತಾರೆ, ಸಾಯೋವರೆಗೂ ಆ ನಂಬರ್ ಇರ್ತದೆ. ಅದನ್ನ ಎಲ್ಲ ಕಡೆನೂ ಅವ್ನ ಆಫೀಸ್ಗೆ ಹೋದ್ರೆ ಆಫೀಸಲ್ಲಿ ಅಲ್ಲಿ ಕನೆಕ್ಟ್ ಆಗುತ್ತೆ, ಕಾರಲ್ಲಿ ಕೂತ್ಕೊಂಡ್ರೆ ಕಾರಲ್ಲಿ ಕನೆಕ್ಟ್ ಆಗುತ್ತೆ, ಬೈಕು, ಸೈಕಲ್ಲು. ಈ ಮುಂದೆ ನಾನ್ ನೋಡಿರೋದು ಇವಾಗೆಲ್ಲ ರೋಡ್ ಮೇಲೆ ಓಡ್ತಾ ಇದ್ರೆ, ಮುಂದೆ ಭವಿಷ್ಯದಲ್ಲಿ ಹಂಗ್ ಬರೋದಿಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದಡಿ ಮೇಲೆ ಹೋಗುತ್ತೆ, ಎಲ್ಲ ಗಾಳಿ ತೇಲ್ತಾ ಇದ್ದಾರೆ. ರೋಡ್ ಮೇಲೆ ರೋಡೇ ಇಲ್ಲ, ರೋಡ್ ಇದೆ ಆದ್ರೆ ರೋಡ್ ಮೇಲೆ ಹೋಗೋದಿಲ್ಲ ಯಾವ್ದು ವಾಹನ, ಯಾವುದೇ ವಾಹನಗಳು ಅದ್ರ ಮೇಲೆ ಹೋಗೋದಿಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣನೇ ಮೂವ್ ಆಗುತ್ತೆ, ಮಾತಾಡ್ಕೊಂಡು ಹೋಗ್ಬೋದು. ಲೌಡ್ ಸ್ಪೀಕರ್ಗೆ ಏನು ಇಯರ್ ಫೋನ್ ಆ ಥರದೆಲ್ಲ ಏನಿಲ್ಲ. ನಾವ್ ಎಲ್ಲೆಲ್ಲಿ ಇರ್ತೀರಿ, ಆಫೀಸಲ್ಲಿ ಇದ್ರೆ ಆಫೀಸಲ್ಲಿ ಮಾತಾಡಿ, ಮನೇಲಿದ್ರೆ ಮನೇಲಿ ಮಾತಾಡಿ, ಕಾರಲ್ಲಿದ್ರೆ ಕಾರಲ್ಲಿ ಮಾತಾಡಿ. ನೀವೆಲ್ಲೇ ಯಾವುದೇ ಹೋಟ್ಲಿಗೆ ಹೋಗಿ, ಯಾವುದೇ ಸಿನಿಮಾಗೆ ಹೋಗಿ, ಸಿನಿಮಾಗಿನ್ಮ ಹಾಲೆಲ್ಲ ಇಲ್ಲ ಇವಾಗೆಲ್ಲ. ಅದೇನೋ PVR ಅದು ಇದು ಅವೆಲ್ಲ ಏನಿಲ್ಲ. ಮತ್ತೆ ಹೇಗೆ ಗುರುಗಳೇ ಅವಾಗ ಪ್ರತಿ ಒಂದು ಮನೆಗಳಲ್ಲಿ, ಪ್ರತಿ ಒಂದು ಆಫೀಸ್ಗಳಲ್ಲಿ ಅದಕ್ಕೆ ಅಂತ ಒಂದು ದೊಡ್ಡದು ವ್ಯವಸ್ಥೆ ಮಾಡ್ಬಿಟ್ಟವ್ರೆ. ಒಂದು ಸ್ಕ್ರೀನ್ ಅಲ್ಲಿ ಕುತ್ಕೊಂಡು ಅವ್ರು ಯಾವ್ದು ಬೇಕಾದ್ರೂ ನೋಡ್ಕೊಳ್ಬಹುದು. ಒಂದು ಎಕ್ಸಾಂಪಲ್ ನಾನು ನೋಡಿರುವಂತದ್ದು ಭವಿಷ್ಯದಲ್ಲಿ, ಈಗ ಒಂದು ಪ್ರೊಜೆಕ್ಟರ್ ಅಂತ ಅನ್ಕೊಳ್ಳಿ, ಪರದೆ ಇದೆ. ಪರದೆ ಅಂದ್ರೆ ಈ ತರ ಪರದೆ ಅಲ್ಲ, ಅದು ಆಲೋಗ್ರಾಮ್ ಅಂತಾರೆ. ಈಗ ನಾನು ಈ ಕಡೆಯಿಂದ ಕುತ್ಕೊಂಡು ನೋಡ್ತಾ ಇದ್ರೆ ಆ ಕಡೆಯಿಂದನೂ ನೋಡ್ಬೋದು. ಓ ಆ ರೀತಿ ಈ ಕಡೆಯಿಂದನೂ ನೋಡ್ಬೋದು, ಆ ಕಡೆಯಿಂದನೂ ನೋಡ್ಬೋದು. ಆ ತರದ್ದು ಒಂದು ಲೇಯರ್ ಕೊಟ್ಟಿರ್ತಾರೆ. ಈಗ ವಿಶ್ವನ್ಗೆ RRR ನೋಡಕ್ ಇಷ್ಟ. ವಿಶ್ವನ್ಗೆ RRR ನೋಡ್ತಾ ಇರ್ಬೇಕಾದ್ರೆ ವಿಶ್ವನ್ ಪಕ್ಕ ನಾನ್ ಕೂತಿದ್ದೀನಿ, ನಾನೀಗ ಬಾಹುಬಲಿ ನೋಡ್ತಾ ಇದ್ದೀನಿ. ಒಂದೇ ಸ್ಕ್ರೀನ್ ಅಲ್ಲಿ ಎರಡು ಕಾಣಿಸ್ತಾ ಇರೋದು ಬೇರೆ ಬೇರೆ. ನನಗೆ ಯಾವ್ದು ಬೇಕಾದ್ರೂ ಆ ರೀತಿ 10 ಜನ ಬೇರೆ ಬೇರೆ ಸಿನಿಮಾ ನೋಡ್ತಾ ಇದಾರೆ, ಬಟ್ 10 ಜನಕ್ಕೂ ಕಾಣಿಸ್ತಾ ಇದೆ. ಇದು ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾವ ರೀತಿ ಅದು ಅಪ್ಗ್ರೇಡ್ ಆಗಿದೆ, ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ. ಯಾರಿಗೇನು ಡಿಸ್ಟರ್ಬ್ ಆಗ್ತಾ ಇಲ್ಲ. ಬಟ್ ಪರದೆ ಒಂದೇನೆ, ಕುಂತ್ಕೊಂಡಿರೋದು 10 ಜನ 10 ಬೇರೆ ಬೇರೆ. ಒಬ್ರು ಯಾರೋ ಅದೇನದು ಸೀರಿಯಲ್ ನೋಡ್ತಾವ್ರೆ, ಇನ್ನೊಬ್ರು ಯಾರೋ ಅದು ಸೀಸನ್ ವೈಸ್ ಬರ್ತದಲ್ಲ, ಇನ್ನೊಬ್ರು ಯಾರೋ ಸಿನಿಮಾ ನೋಡ್ತಾವ್ರೆ, ಯಾರೋ ನ್ಯೂಸ್ ನೋಡ್ತಾವ್ರೆ. ಬಟ್ ಪರದೆ ಒಂದೇನೆ, ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ. ಇದು ಭವಿಷ್ಯದಲ್ಲಿ ಇರುವಂತದ್ದು. ಎಷ್ಟು ನೀಟಾಗಿದೆ ಅಂದ್ರೆ, ಅದು ಯಾವ ಕಂಟ್ರಿಗೆ ಹೋಗಿದ್ದೀನಿ ಅದು ನನಗೆ ಗೊತ್ತಿಲ್ಲ. ಯಾವ ಕಂಟ್ರಿ ಅಂತ ಗೊತ್ತಿಲ್ಲ. ಬಟ್ ಹೆವಿ ನೀಟಾಗಿದೆ. ಒಂದೊಂದು ಎಲೆಗಳು ಫ್ರೆಶ್ ಆಗಿ ಈಗ ತಾನೇ ಮಳೆಯಲ್ಲಿ ಅಂದ್ರೆ ವಾಶ್ ಮಾಡಿ ತೊಳೆದಿಟ್ಟಂಗಿದೆ. ಪ್ರತಿ ಒಂದು ಗಿಡ, ಮರ, ಪ್ರಾಣಿ, ಪಕ್ಷಿಗಳೆಲ್ಲವೂ ಕೂಡ ಅದ್ಭುತವಾಗಿದೆ. ಬಹಳ ಚೆನ್ನಾಗಿದೆ. ಅಂದ್ರೆ ಹೈಜೆನಿಕ್, ಅಂದ್ರೆ ನೀಟ್ನೆಸ್ ಆ ತರ ಇನ್ನೊಂದ್ಸಲ ಭೂಮಿ ಮೇಲೆ ನೋಡಕ್ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿ ನೋಡಿದೀನಿ. ಸೊ ಎಲ್ಲಿ ಬೇಕಾದ್ರೂ ನಾವ್ ಹೆಂಗೆ ಟಿವಿ ವಾಲ್ಯೂಮ್ ನ ಕಡಿಮೆ ಜಾಸ್ತಿ ಮಾಡ್ತೀರಿ, ಆ ತರ ನಮ್ಗೆ ಇರಿಟೇಟ್ ಆದ್ರೆ ಆಟೋಮೆಟಿಕ್ ಆಗಿ ನನ್ನ ಒಳಗಡೆ ಕಡಿಮೆ ಮಾಡ್ಕೊಳ್ಬಹುದು ಸೌಂಡ್. ನನಗೆ ಯಾರು ಇರಿಟೇಟ್ ಇವಾಗ ನಾವು ಹೇಳಿದ್ರೆ ಕಡಿಮೆ ಆಗುತ್ತೋ, ಒಂದು ಕೈಯಲ್ಲಿ ಏನೇ ಡಿವೈಸ್ ಇಟ್ಕೊಂಡು ನಾವೇನು ಮುಟ್ಟೋ ಅವಶ್ಯಕತೆ ಇಲ್ಲ. ಇದು ಎಲ್ಲವೂ ಕೂಡ ಇದರಲ್ಲಿ ರಿಸೆಪ್ಟರ್ಸ್ ಅಂತಾರೆ ಇದನ್ನ. ನಮ್ಮ ದೇಹದಲ್ಲೂ ಇದೆ. ಇವಾಗ ನೀವು ಮೊಬೈಲ್ ಹಿಡ್ಕೊಂಡಿದ್ರೆ ಇಲ್ಲೆಲ್ಲ ಚುಚ್ಚದಂಗ ಆಗ್ತಾ ಇರ್ತದೆ ಜಾಸ್ತಿ ಹೊತ್ತು ಹಿಡ್ಕೊಂಡ್ರೆ, 1 ಗಂಟೆ 2 ಗಂಟೆ. ಯಾಕೆಂದ್ರೆ ಮೊಬೈಲ್ ರೇಡಿಯೇಷನ್ ಅದು ಎಫೆಕ್ಟ್ ಮಾಡ್ತಾ ಇರ್ತದೆ. ಹೌದು. ಮುಂದಕ್ಕೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಆ ರಿಸೆಪ್ಟರ್ಸ್ ಎಲ್ಲ ನಾವು ಬರೀ ಗಣ್ಣಲ್ಲಿ ನೋಡ್ಬೋದು. ಲೈಟ್ ಅಲ್ಲಿ ಇದ್ದಂಗೆ ಇರ್ತದೆ. ನಾನು ಅದನ್ನ ಸುಮ್ಮನೆ, ಅದು ವಾಲ್ಯೂಮ್ದು ಏನಿಲ್ಲ, ನಾವಿಗೆ ಏನಿಲ್ಲ. ಹಿಂಗಂದ್ರೆ ಜಾಸ್ತಿ ಆಗುತ್ತೆ, ಹಿಂಗಂದ್ರೆ ಕಡಿಮೆ ಆಗುತ್ತೆ. ಅದು ಫಿಸಿಕಲಿ ಏನು ಇಲ್ಲ, ಫಿಸಿಕಲಿ ಇಲ್ಲ. ಬಟ್ ನಾವ್ ಎಲ್ಲಿ ಮಾಡ್ಬೇಕು. ಹೌದು. ಇವಾಗ ನಾನು ಇದನ್ನ ಯಾರೋ ಪಾಪ ಗಿಫ್ಟ್ ತಂದು ಕೊಟ್ರು, ಪುಣ್ಯಾತ್ಮರು, ಗಂಟೆ. ಇದು ಫಿಸಿಕಲ್ ಗಂಟೆ ಹೀಗಿದೆ. ನಾನು ಭವಿಷ್ಯದಲ್ಲಿ ನೋಡಿದ ಗಂಟೆ ಇಲ್ಲ. ನಾನ್ ಮೈಂಡ್ ಅಲ್ಲಿ ಗಂಟೆ ಅನ್ಕೊಂಡು ಹಿಂಗ್ ಹಿಡ್ಕೊಂಡು ಹಿಂಗ್ ಅಲ್ಲಾಡ್ಸಿದ್ರೆ ಸೌಂಡ್ ಬರ್ತದೆ. ಏನೂ ಇಲ್ಲ, ಅಂದ್ರೆ ನಮ್ ಕಣ್ ಮುಂದೆ ಏನೂ ಕಾಣ್ತಾ ಇರಲ್ಲ. ನಾವು ಈಗ ಸೌಂಡ್ ಹಿಂಗ್ ಕೊಡ್ಬೇಕು. ನಾನ್ ಸುಮ್ನೆ ಹಿಂಗ್ ಹಿಡ್ಕೊಂಡ್ ಕೊಟ್ರೆ ನನಗೆ ಯಾರೋ ಮಾತಾಡದ, ಈಗ ವಿಶ್ವನ್ ಮಾತೆ ಸೌಂಡ್ ಜಾಸ್ತಿ ಕೇಳುತ್ತೆ. ಕಡಿಮೆ ಕೊಟ್ರೆ ಕಡಿಮೆ ಕೊಡ್ಬೋದು. ಇಲ್ಲಾಂದ್ರೆ ಸೆಟ್ ಮಾಡ್ಬೋದು. ಪ್ರತಿ ಒಂದು ಟೇಬಲ್ಲು, ಗೋಡೆ ಎಲ್ಲದಕ್ಕೂ ಕೂಡ ಅದು ಡಿಜಿಟಲ್ ಹಾಕ್ಬಿಟ್ಟಿದ್ದಾನೆ. ಅಂದ್ರೆ ನಾನು ಎಲ್ಲಿ ಮುಟ್ಟಿದ್ರು ಕೂಡ ಡಿಜಿಟಲ್ ಬರ್ತದೆ. ಪರ್ಟಿಕ್ಯುಲರ್ ಆಗಿ ಇಂಥ ಜಾಗ ಅಂತಿಲ್ಲ, ಎಲ್ಲೇ ಈಗ ಈ ಟೇಬಲ್ ಎಲ್ಲೇ ಮುಟ್ಟಿದ್ರು ಅದು ಬರ್ತದೆ. ಈ ರೀತಿ ನಾನ್ ನೋಡಿದಂತ ಭವಿಷ್ಯ. ಯಾವ ಮಟ್ಟಿಗೆ ಬೆಳೆದಿರುತ್ತೆ ವಿಜ್ಞಾನ ಅಲ್ಲ, ಟೆಕ್ನಾಲಜಿ ಅದು ಅನ್ಲಿಮಿಟ್. ಅದು ಯಾವತ್ತು ನೆವರ್ ಎಂಡ್. ಅದು ಎಷ್ಟು ಅಪ್ಗ್ರೇಡ್ ಆಗಿರ್ಬೇಕು. ವಾಟ್ ಈಸ್ ನೆಕ್ಸ್ಟ್ ಹಿಂಗ್ ಹೋಗ್ತಾನೆ ಇದೆ. ಯಾರಿಗೂ ಯಾವ್ದು ಇಲ್ಲ. ಯಾವ್ದು ಪೆಟ್ರೋಲ್ ಬ್ಯಾಂಕ್ಗಳೇ ಇಲ್ಲ. CNG ಬ್ಯಾಟ್ರಿ ಗಿಟ್ರಿ ಏನೂ ಇಲ್ಲ. ಮತ್ತೆ ಹೇಗೆ ಓಡ್ತಾ ಇದೆ? ಓನ್ಲಿ ಸೋಲಾರ್. ಸೋಲಾರ್ ಇಂದ ಓಡ್ತಾ ಇದೆ. ಹೊರಗಡೆ ನಾವ್ ಹೆಂಗೆ ಪೇಂಟ್ ಗಿಂಟ್ ಹೊಡಿತೀರಿ, ಪೇಂಟ್ ಗಿಂಟ್ ಎಲ್ಲ ಏನಿಲ್ಲ. ಸೋಲಾರ್ ಎನರ್ಜಿ ಕನೆಕ್ಟ್ ಮಾಡ್ತದೆ. ಅದು ಒಳಗಡೆ ಲೇಯರ್ಗೂ ಕೊಡ್ತದೆ, ಒಳಗಡೆನೂ ಕೊಡ್ತದೆ. ಸೂರ್ಯನ ಬೆಳಕು ನಾವ್ ಹೆಂಗೆ ಇವತ್ತು ಲೈಟ್ ಹಾಕೊಂಡಿದ್ದೀರಿ,
ಭವಿಷ್ಯದಲ್ಲಿ ಲೈಟ್ ಇಲ್ಲ, ಲೈಟ್ ಇದೆ. ಅದು ಹೆಂಗಿದೆ ಅಂದ್ರೆ, ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇವಾಗ ಇದನ್ನೇ ತೋರಿಸ್ತೀನಿ. ಇಲ್ಲಿ ತೂತಿದೆ, ಇಲ್ಲಿ ಒಳಗಡೆಯಿಂದ ಇಲ್ಲಿ ಬೆಳಕು ಬರ್ತಾ ಇದೆ, ಇದ್ರ ಲೈಟ್ ಇಲ್ಲ ಬಟ್ ಬೆಳಕು ಬರ್ತಾ ಇದೆ. ಆ ಬೆಳಕನ್ನೇ ಆ ಲೈಟ್ ಅಲ್ಲಿ ನಾವು ಬದುಕ್ತಾ ಇದೀವಿ, ಬಟ್ ಒಳಗಡೆ ಯಾವುದೇ ಬಲ್ಬ್ ಇಲ್ಲ, LED LCD ಇವೆಲ್ಲ ಏನು ಇಲ್ಲ. ಇದು ಹೆಂಗ್ ಬರ್ತಾ ಇದೆ ಅಂದ್ರೆ, ಸೂರ್ಯನ ಕಿರಣಗಳನ್ನ ಹಿಡಿದಿಡ್ಕೊಂಡು ಈ ಬೆಳಕಿನ ರೂಪದಲ್ಲಿ ಕೊಡ್ತಾ ಇದೆ, ಬೆಳಕಿನ ರೂಪದಲ್ಲಿ ಕೊಡ್ತಾ ಇದೆ. ಬಟ್ ಇದು ಲೈಟ್ ಇಲ್ಲ. ಆ ಸೂರ್ಯನ ಕಿರಣನ ಹಿಡಿದು ಅದೊಂದು ಸಣ್ಣ ರಂಧ್ರದಿಂದ ಹೊರಗಡೆ ಎಷ್ಟು ಬೇಕು ಇದನ್ನ ನಾವು ದೊಡ್ಡದು ಚಿಕ್ಕದು ಮಾಡ್ಕೊಳ್ಬಹುದು. ನಮ್ಗೆ ಹೇಗ್ ಬೇಕೋ ಅದನ್ನ ರೀತಿ ಉಪಯೋಗಿಸ್ಕೊಡು. ಆ ತರದ್ದು ಮನೇಲಿ 10 ಬೇಕಾದ್ರೂ ತಗೊಳ್ಳಿ, 20 ಬೇಕಾದ್ರೂ ತಗೊಳ್ಳಿ, 30 ಬೇಕಾದ್ರೂ ತಗೊಳ್ಳಿ. ರಾತ್ರಿ ಹೊತ್ತು ಅಂದ್ರೆ ನಮಗೆ ಬೆಳಿಗ್ಗೆ ಹಗಲು ಅಂತ ಹೇಳ್ತಿರಲ್ಲ, ರಾತ್ರಿ ಹೊತ್ತು ಕೂಡ ಸೂರ್ಯನ ಬೆಳಕನ್ನ ನಾವು ಆರ್ಟಿಫಿಷಿಯಲ್ ಆಗಿ ತಗೊಳ್ಬಹುದು. ಅಂದ್ರೆ ಭವಿಷ್ಯದಲ್ಲಿ ಏನಂದ್ರೆ, ಈಗ ಹೆಂಗೆ ನಮ್ಗೆ ಸ್ಯಾಟಲೈಟ್ಗಳು ಬಂದಿದೆ, ಆ ರೀತಿ ನೀವು ಮಮ್ಮಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ಒಂದು ಕೆಳಗಡೆ ನಿಧಿ ಇರೋಂಥ ಜಾಗ, ಆ ಜಾಗದಲ್ಲಿ ಒಳಗಡೆ ಹೋದ್ರೆ ಫುಲ್ ಕತ್ಲು, ಅವನ್ ಯಾರ ಹೀರೋ ಬಂದ್ ಮಾಡ್ತಾನೆ, ಮಿರರ್ ಬರ್ತದೆ, ಇದು ಅದಕ್ಕೆ ಕೊಡುದು, ಅದು ಇದಕ್ಕೆ ಕೊಡುದು, ಎಲ್ಲ ಬೆಳಕು ಬರ್ತದೆ. ಅದೇ ತರನೇ ಮುಂಚೆ ಭವಿಷ್ಯದಲ್ಲೂ ಅಷ್ಟೇ ರಾತ್ರಿ ಹೊತ್ತು ಈ ಮಿರರ್ ಹೆಂಗೆ ಬೆಳಕು ಕೊಡ್ತಾ ಇದೆ, ಅದು ಸ್ಯಾಟಲೈಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಈ ಸೂರ್ಯನ ಬೆಳಕು ಅಲ್ಲೊಡ್ದು ನಮ್ಗೆ ಯಾವ ಜಾಗಕ್ಕೆ ಬೇಕು ಆ ಜಾಗಕ್ಕೆ ಬೆಳಕನ್ನ ನೀಡಿಸುವಂತ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅಂದ್ರೆ ನಮಗೆ ಕತ್ಲಾಗುವಂತ ಅವಶ್ಯಕತೆ ಇಲ್ಲ. ಒಂದು ಮನೆಗೆ ಬೇಕಾದ್ರೂ ಬೆಳಕು ಕೊಡ್ಬೋದು, ಒಂದು ಊರಿಗೆ ಬೇಕಾದ್ರೂ ಕೊಡ್ಬೋದು, ಒಂದು ಸ್ಟೇಟ್ಗೆ ಬೇಕಾದ್ರೂ ಕೊಡ್ಬೋದು. ಇದು ನಾನ್ ನೋಡಿದಂತ ಭವಿಷ್ಯ. ಯಾವಾಗ ಬರುತ್ತೆ ಅಂತ ಕಾಯ್ಬೇಕಷ್ಟೇ ನಾವು. ಇವೆಲ್ಲವೂ ಕೂಡ ಬರ್ತಾ ಇದೆ. ಮನೆಯೆಲ್ಲ ಡಿಸ್ಪೋಸಬಲ್, ಅಂದ್ರೆ ನಂಗೆ ಇಲ್ಲಿ ಮನೆ ಬೇಡ, ಈ ಡಿಸೈನ್ ಬೇಡ, ತೆಗೆದ್ಬಿಟ್ಟು ಬೇರೆ ಯಾವಾಗ ಬೇಕಾದ್ರೂ ಕಟ್ಕೋಬಹುದು, ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ಮರಳು ಇಟ್ಟಿಗೆಯಿಂದ ಇರಲ್ಲ, ಏನಿಲ್ಲ, ಎಲ್ಲ ಪ್ಯಾನಲ್ ಸಿಸ್ಟಮ್ ಕಂಪ್ಲೀಟ್. ಅದನ್ನ ಆಫೀಸ್ ಬೇಕಾದ್ರೂ ಮಾಡ್ಕೊಳ್ಬಹುದು, ಮನೆ ಬೇಕಾದ್ರೂ ಮಾಡ್ಕೊಳ್ಬಹುದು, ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಸೊ ಯಾರಾದ್ರೂ ಮನುಷ್ಯರು ಸತ್ತರ ಇವತ್ತು ಟಮಟೆ ಅವು ಇವೆಲ್ಲ ಇರ್ತಾವ, ಅವೆಲ್ಲ ಏನಿಲ್ಲ ಭವಿಷ್ಯದಲ್ಲಿ. ಅಂದ್ರೆ ನಾನು ಸುಮಾರು ಒಂದು 4 ಗಂಟೆ ಇದನ್ನೇ ನೋಡ್ತಾ ಇದ್ದೆ ಧ್ಯಾನ ಕ್ರಿಯೆಯಲ್ಲಿ. ಅದನ್ನೆಲ್ಲ ನೋಡಿದಾಗ ಅವಾಗೆಲ್ಲ ಒಬ್ಬ ಮನುಷ್ಯ ಸತ್ತೋಗಿದ ತಕ್ಷಣನೇ ಆಸ್ಪತ್ರೆಗೆ ಹಾಕ್ತಾರೆ. ಸಾಯ್ಬೇಕಾದ್ರೆ ಒಂದಷ್ಟು ಟೈಮ್ ಇಟ್ಟಿರ್ತಾರೆ, ಅದ್ರೊಳಗಡೆ ನೋಡ್ಕೊಂಡ್ಬಿಡ್ಬೇಕು. ಅದು ಇದು ಹೆಣ ತೋರ್ಸೋದಿರುತ್ತೆ ನೋಡಿ ಈಗ ಸಿನಿಮಾಗಳೆಲ್ಲ, ಅದೇ ತರನೇ ಬಟ್ ಸ್ವಲ್ಪ ಮಾಡರ್ನ್ ಇದೆ. ಒಂದು ಡೇಟ್ ಆಫ್ ಬರ್ತ್, ಹೆಸರಿ, ಎಲ್ಲೆಲ್ಲಿ ಹುಟ್ಟದ, ಎಷ್ಟು ಸಂಪಾದನೆ ಮಾಡ್ದ, ಇವನ್ಗೆ ಯಾರ್ಯಾರು ಇದಾರೆ ಎಲ್ಲ ಬಂದ್ಬಿಡ್ತಾರೆ ಡೀಟೇಲ್. ಪೇಪರ್ ಗೀಪರ್ ಏನು ಇಲ್ಲ, ಪೆನ್ನು ಪೇಪರ್ ಎಲ್ಲ ಏನು ಇಲ್ಲ. ಭವಿಷ್ಯದಲ್ಲಿ ಇದು ಯಾವ್ದು ಸಿಗೋದು ಇಲ್ಲ. ಅದನ್ನ ಕ್ಲೋಸ್ ಮಾಡಿದ ತಕ್ಷಣನೇ ಅವನು ವಿತಿನ್ ಸೆಕೆಂಡ್ ಅಲ್ಲಿ ಬೂದಿ ಆಗ್ಬಿಡ್ತಾನೆ. ಮತ್ತೆ ತಿರ್ಗಾ ನೋಡ್ತೀನಿ ಅಂದ್ರೆ ಸಿಗೋದಿಲ್ಲ. ಆ ಬೂದಿನ ತಗೊಂಡೋಗಿ ಒಂದು ಗಿಡ ಮಾಡಿ ಎಲ್ರಿಗೂ ಗಿಫ್ಟ್ ಕೊಡ್ತಾನೆ. ಮುಂದೆ ಪಿಂಡ ತಗೋ, ಅದ ಕಾವೇರಿ ನದಿಗೆ ಹಾಕು, ಗಂಗಾ ನದಿಗೆ, ಆ ಗಿಡನೇ ನಿಮ್ಮ ಅಪ್ಪನ ಪಿಂಡ. ಸೊ ಇದು ಭವಿಷ್ಯದಲ್ಲಿ ನೋಡೋದಂಥದ್ದು. ಆ ಗಿಡ ಮನೇಲಿ ಇಟ್ಕೊಳ್ಳಿ, ಅದಕ್ಕೆ ಏನೇನ್ ಬೇಕು ಅದಕ್ಕೆ ವ್ಯವಸ್ಥೆ ಮಾಡಿ, ಗಿಡಗಳನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಅದು ಪರಿಸರಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೆ. ತುಂಬಾ ಆದ್ಯತೆ, ಮಾನ್ಯತೆ ಎಲ್ಲವೂ ಕೂಡ ಎಷ್ಟು ಅದ್ಭುತವಾಗಿ ಸಾಲಾಗಿ ಇಷ್ಟ ಬಂದಿದ್ ಮರ ನೆಡಂಗಿಲ್ಲ, ಇಷ್ಟ ಬಂದಿದ್ ಗಿಡ ನೆಡಂಗಿಲ್ಲ. ಯಾವುದು ನಿನ್ನ ಆರೋಗ್ಯವನ್ನ ಅಭಿವೃದ್ಧಿಗೊಳಿಸುತ್ತೆ, ಯಾವ್ದು ನಿನಗೆ ಸುಖ ಶಾಂತಿ ನೆಮ್ಮದಿ ಕೊಡುತ್ತೆ ಅಂತವನ್ನ ಮಾತ್ರ ಇಟ್ಕೊಳ್ಬೋದೇ ಹೊರತು ಇಷ್ಟ ಬಂದಿದ್ದೆಲ್ಲ ಬೆಳೆಸಂಗಿಲ್ಲ. ಒಟ್ನಲ್ಲಿ ನನ್ನ ಅದೃಷ್ಟನೇನು ಗೊತ್ತಿಲ್ಲ, ಭವಿಷ್ಯನ ನಾನು ಇರ್ತೀನೋ ಇಲ್ಲೋ ಅದು ಗೊತ್ತಿಲ್ಲ, ಬಟ್ ಭವಿಷ್ಯ ಅಂತೂ ನೋಡ್ಬಿಟ್ಟಿದ್ದೀನಿ. ಇದು ಯಾವಾಗ ಏನು ಅಂದ್ರೆ ನನಗದು ಇಸ್ವಿ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ಒಂದು 40 to 50 ಅಂತ ಅನ್ಕೊಳ್ತೀನಿ. 40-50 ವರ್ಷದಲ್ಲಿ 50 ಎಸ್, ಒಂದು ಅಷ್ಟರೊಳಗಡೆ. ಅಲ್ಲ, ಇಸ್ವಿ 2026 ಇದು, 40ರಿಂದ 50 ಇದೆಲ್ಲ ಆಗಬಹುದು ಅಂತ ಅನ್ಕೊಂಡಿದೀನಿ. ಬಂದ್ರೆ ಸಂತೋಷ, ಎಲ್ಲರೂ ಪಟ್ಟೆ ಪಡ್ತಾರೆ. ಆತರ ಒಂದು ಭಾಗ್ಯ ಯಾರಿಗ್ ಸಿಗುತ್ತೆ ಗುರುಗಳೇ? ಡೆಫಿನೆಟ್ಲಿ ಇದೆಲ್ಲವನ್ನ ನೋಡಿ. ಮುಂಚೆ ಇವಾಗೆಲ್ಲ ಬಂಡೆಗಳೆಲ್ಲ ಇದೆಯಲ್ಲ, ಅದು ಬಂಡೆಗಳ ಮೇಲೆ ಮುಂಚೆ ಏನ್ ಮಾಡಿ ಕೆತ್ಬಿಟ್ಟು ಮೆಟ್ಲೆಲ್ಲ ಹಾಕೋದು, ಅಲ್ಲೆಲ್ಲೋ ಕಸ ಹಾಕೋದು, ಕಸ ಗಿಸ ಏನಿಲ್ಲ. ಒಂದು ತಿಂದಿದ ತಕ್ಷಣನೇ ಈ ಡಸ್ಟ್ಬಿನ್ ಹಾಕ್ತಿರಲ್ಲ, ಡಸ್ಟ್ಬಿನ್ ಇಲ್ಲ. ಈಗ ಯಾವ್ದೋ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ಕೊಳ್ಳಿ, ಬಿಸ್ಕೆಟ್ ಪ್ಯಾಕೆಟ್ ಎಲ್ಲ ಕಾಣಿಸ್ತಿಲ್ಲ ಅದ್ರಲ್ಲಿ. ಅವ್ನ್ ತಿಂದಿದ ತಕ್ಷಣನೇ ಅದು ಸರ್ ಅಂತ ಕಾರಲ್ಲಿ ಕೂತಿದ್ರೆ ಕಾರೇ ಎಳ್ಕೊಂಡ್ಬಿಡ್ತದೆ, ಮನೇಲಿ ಕೂತಿದ್ರೆ ಮನೇನೆ ಡಸ್ಟ್ಬಿನ್ ಅದು ಆಕ್ಚುಲಿ. ಆದ್ರೆ ಕಣ್ಣು ಕಾಣಿಸುವಂತ ಡಸ್ಟ್ಬಿನ್ ಅಲ್ಲ. ಈಗ ನಾನು ಇಲ್ಲಿ ಕುತ್ಕೊಂಡು ಏನೋ ತಿಂತಾ ಇದೀನಿ, ಸರ್ ಅಂತ ಇಲ್ಲೆಲ್ಲ ಹೋಯ್ತು, ಅದು ಹೀರ್ಕೊಂಡಿರ್ತದೆ. ಅದು ರೀಸೈಕಲ್ ಮಾಡಿ ಎಲ್ಲಿಗೆ ಕಳಿಸ್ಬೇಕು ಅದನ್ನ ಅಲ್ಲಿ ಕಳಿಸ್ಬೇಕು. ತಿನ್ನುವಂತ ಒಂದು ಫುಡ್ ಕೂಡ ಡಿಫ್ರೆಂಟ್.
ಯಾವ ತರ ಇದೆ ಅಂತ ಏನಾನ ಕಾಣಿಸ್ತಾ? ಇಲ್ಲ, ಅದು ಕಾಣಿಸ್ಲಿಲ್ಲ. ಬಟ್ ಏನಂದ್ರೆ ಎಲ್ಲವೂ ಕೂಡ ಸ್ಲೈಸ್ ಅಲ್ಲಿ ಇದೆ. ಇವಾಗ ಡ್ರೈ ಫ್ರೂಟ್ಸ್ ಅಂತ ಬಂದಿದೆ. ಡ್ರೈ ಫ್ರೂಟ್ಸ್ ಅಂದ್ರೆ ಖರ್ಜೂರ, ಬಾದಾಮಿ ಅದಲ್ಲ, ಹಣ್ಣುಗಳನ್ನ ಕಟ್ ಮಾಡಿ ಅದನ್ನ ಸ್ಲೈಸ್ ಮಾಡಿ ಇಟ್ಟಿರ್ತಾರೆ. ಅದು ಯಾಕೆ ಅಂದ್ರೆ 3-4 ವರ್ಷ ಆದ್ರೂ ಅದೇನು ಆಗೋದಿಲ್ಲ. ಆ ತರ ಎಲ್ಲಾ ಫುಡ್ಗಳು ಇವಾಗ ನಾವ್ ಹೆಂಗೆ ಕಾಳುಗಳ, ಕಡಲೆಕಾಳು ಅವು ನೋಡ್ತೀವಿ, ಆ ತರ ಮುಂದೆ ಭವಿಷ್ಯದಲ್ಲಿ ಸಿಗಲ್ಲ. ಎಲ್ಲ ಸ್ಲೈಸ್ ಅಲ್ಲಿ ಸಿಗುತ್ತೆ. ಈಗ ಯಾರೋ ಒಂದು 100 ಗ್ರಾಮ್ ಕಡಲೆಕಾಳು ತಿನ್ಬೇಕಾದ್ರೆ ಅವನಿಗೆ ಕಾಳು ಲೆಕ್ಕದಲ್ಲಿ ಸಿಗಲ್ಲ, ಅದು ಸ್ಲೈಸ್ ರೂಪದಲ್ಲಿ ಸಿಗುತ್ತೆ. ಅದನ್ನ ನಾವು ತಿನ್ಬಹುದು. ಬಟ್ ಕಾಳುಗಳು ಬೆಳೀತಾರೆ, ರೈತರು ಬೆಳೀತಾರೆ. ಬಟ್ ಅದನ್ನ ರೈತರು ಬೆಳೆದಿರೋದನ್ನ ನಾವು ಡೈರೆಕ್ಟ್ ಆಗಿ ತಗೊಳಂಗಿಲ್ಲ. ಅದಕ್ಕೊಂದು ಸಿಸ್ಟಮ್ ಆಗ್ಬಿಟ್ಟಿದ್ದಾರೆ. ಅದು ಆ ಮೂಲಕನೇ ಬರ್ಬೇಕೆ ಹೊರತು. ಎಲ್ರು ಅದ್ಭುತವಾಗಿದ್ದಾರೆ, ಎಲ್ರು ಹಣವಂತರು, ಯಾರ್ಯಾರು ಏನೇನ್ ಸೌಲಭ್ಯಗಳು ಬೇಕು ಎಲ್ಲವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಭವಿಷ್ಯದಲ್ಲಿ ನೋಡಿದ್ದೇನು ಅಂದ್ರೆ ಎಲ್ರಿಗೂ ಆರೋಗ್ಯ ಪ್ರಾಪ್ತಿಯಾಗಿದೆ. ಅಂದ್ರೆ ಸತ್ಯಯುಗ ಅನ್ಕೊಂತೀನಿ ನೀವು ನೋಡಿರೋದು. ನಿಜವಾಗ್ಲೂ ಎಲ್ರಿಗೂ ಆರೋಗ್ಯ ಪ್ರಾಪ್ತಿ. ಯಾರು ವೀಕು, ಸುಸ್ತು ಆ ತರದೆಲ್ಲ ಏನಿಲ್ಲ. ಎಲ್ಲ ಅದ್ಭುತವಾಗಿ ಒಳ್ಳೆ ಎನರ್ಜೆಟಿಕ್ ಆಗಿ ಸೂಪರ್ ಆಗಿದ್ದಾರೆ. ಬಟ್ ಆ ಎನರ್ಜಿ ಜಾಸ್ತಿ ಬಂತು ಅಂತ ಹೇಳಿ ಎಲ್ಲೂ ಯುದ್ಧ, ಹೊಡೆಯೋದು, ಬಡದಾಟ ಅವೆಲ್ಲ ಏನಿಲ್ವೇ ಇಲ್ಲ. ಎಲ್ಲರೂ ಸುಖ ಸಂತೋಷವಾಗಿರೋದಕ್ಕೆ ಏನೇನ್ ವ್ಯವಸ್ಥೆ ಬೇಕು, ಟೆಕ್ನಾಲಜಿಗಳು ಅದೆಲ್ಲವನ್ನ ಅವನಿಗೆ ಮುಂದುವರಿಸಿದೆ. ಆ ಟೆಕ್ನಾಲಜಿ ಎಲ್ಲ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ. ಇಲ್ಲಿ ಯಾರು ಬೇಕಾದ್ರೂ ರೀಡ್ ಮಾಡ್ಬೋದು. ಯಾವ್ದೋ ಒಂದು ಅದೇನದು ಪ್ರಜಾಕೀಯ, ಉಪೇಂದ್ರನ ಕನಸು ನನ್ಸಾಗುತ್ತೆ. ಎಲ್ಲರದು ಯಾರು ಬೇಕಾದ್ರೂ ಹೆಸರು ಹೊಡೆದ್ಬಿಟ್ಟು, ಹೆಸರಲ್ಲ ನಂಬರ್, ಹೆಸರವ್ರಿಗೊಂದು ಪರ್ಸನಲ್ ಇರ್ತದೆ. ಬಟ್ ಅವ್ರ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ಬೇಕಂದ್ರೆ ಅವ್ರದ್ದೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಹೊಡೆದ್ರೆ ಸಾಕು, ಅದು ಬಂದ್ಬಿಡ್ತದೆ. ಡೀಟೇಲ್ಸ್ ಎಲ್ಲ ಡೀಟೇಲ್ ಯಾರ್ದು ಎನಿ ಟೈಮ್ 24/7 ಅವನ ಹತ್ರ ಎಷ್ಟು ದುಡ್ಡಿದೆ, ಇವನ್ ಮದ್ವೆ ಆಗೈತಾ, ಮಕ್ಳಿದ್ಯಾ, ಎಲ್ಲಿದ್ದಾನೆ, ಇವನ ಹತ್ರ ಕಾರ್ ಇದೆಯಾ, ಗಾಡಿ ಇದೆಯಾ, A to Z ಎಲ್ಲರನ್ನು ಬೇಕಾದ್ರೆ ಸ್ಟಡಿ ಮಾಡ್ಬೋದು. ಆ ರೀತಿ ವ್ಯವಸ್ಥೆಗಳು ಬಂದ್ಬಿಟ್ಟಿದೆ. ಅದ್ಭುತ ನಿಜವಾಗ್ಲೂ. ಭವಿಷ್ಯ ಬಟ್ ಖಂಡಿತವಾಗ್ಲೂ ಸಾಧ್ಯವಿದೆ. ಸ್ಪಿರಿಚುಯಾಲಿಟಿಲಿ ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಆ ಸಿಸ್ಟಮ್ ಪ್ರೋಸೆಸ್ ಇಟ್ಕೊಂಡು ಅದ್ಭುತವಾಗಿ ಮುಂದೆ ಭವಿಷ್ಯದಲ್ಲಿ ನೋಡಬಹುದು. ಪಾಸ್ಟ್ ಲೈಫ್ ಹೋಗ್ಬೋದು, ಫ್ಯೂಚರ್ ಲೈಫ್ ಹೋಗ್ಬೋದು. ಅಕಸ್ಮಾತ್ ಏನಾದ್ರೂ ಅಲ್ಲಿ ಅಂದ್ರೆ ಈ ತರ ಅವಘಡಗಳು ನಡೆಯೋದನ್ನ ಅದನ್ನ ತಪ್ಪಿಸ್ಲೂಬಹುದು. ಅದಕ್ಕೆ ತಪ್ಪಿಸ್ಬೋದು ಅಂದ್ರೆ ಆಗ್ಲೇ ಸಾಧ್ಯವಿಲ್ಲ. ಮೊದ್ಲು ಕಂಡಿಡ್ಕೊಳ್ಬೇಕು. ಅದಾದ್ಮೇಲೆ ಅದಕ್ಕೆ ಕೆಲವೊಂದು ಪ್ರಕ್ರಿಯೆಗಳ ಮೂಲಕ ಅದನ್ನ ಮಾಡ್ಕೊಳ್ಬಹುದು. ಮಾಡಿ ಅದನ್ನ ನಾವು ಖಂಡಿತವಾಗ್ಲೂ ಭವಿಷ್ಯವನ್ನು ಕೂಡ ತಿದ್ಕೊಳ್ಬಹುದು. ಆಕ್ಸಿಡೆಂಟ್ ಆಗೋದನ್ನ, ಅಥವಾ ಏನೋ ಕೊಲೆ ಆಗೋದನ್ನ, ಅಥವಾ ಇನ್ನೊಂದೇನೋ ಡ್ಯಾಮೇಜ್ ಆಗೋದನ್ನ ತಪ್ಪಿಸ್ಕೊಳ್ಬಹುದು. ಖಂಡಿತವಾಗೂ ಇದಕ್ಕೆ ಸ್ಪಿರಿಚುವಲ್ ಅಲ್ಲಿ ಅದ್ಭುತವಾದ ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ, ಬ್ರಹ್ಮಕ್ರಿಯೆ, ವಜ್ರಕ್ರಿಯೆ, ರುದ್ರಕ್ರಿಯೆ, ಈ 5 ಕ್ರಿಯೆಗಳು ಇದನ್ನ ಮಹಾಶಕ್ತಿ ಅಂತ ಕರೀತಾರೆ. ನಮ್ಮ ಗುರುಗಳು ನನಗೆ ಇದನ್ನ ಹೇಳ್ಕೊಟ್ಟಿರೋದ್ರಿಂದ ಇದೆಲ್ಲವನ್ನ ನಾನು ಉಪಯೋಗಿಸ್ತೀನಿ. ಇದನ್ನ ಉಪಯೋಗಿಸಿ ಇದೇ ಬ್ರಹ್ಮಾಸ್ತ್ರಗಳು. ಈ ಬ್ರಹ್ಮಾಸ್ತ್ರಗಳನ್ನ ಇಟ್ಕೊಂಡೇ ನಾನು ಸಮಸ್ಯೆಗಳಿಗೆ ಪರಿಹಾರ ಕೊಡೋದು. ಹಿಂಗಾಗಿರೋದ್ರಿಂದ ಈ 5 ವಿದ್ಯೆಗಳನ್ನ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತಾರಲ್ಲ, ಮಾಡಿ 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 ಎಷ್ಟರ ಮಟ್ಟಿಗೆ ಮಾಡಿ ಅದನ್ನ ಕರಗತ ಮಾಡ್ಕೊಂಡ್ಬಿಟ್ಟಿದೀನಿ ಅಂದ್ರೆ ಇನ್ನು ಮುಂದಿನ ಜನ್ಮಕ್ಕೂ ಅದು ನಾನು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ಮಾಡ್ಬಿಟ್ಬಿಟ್ಟಿದೀನಿ. ಆದ್ರಿಂದ ಇದನ್ನೆಲ್ಲ ಮಾಡ್ಬೋದು, ಸಾಧ್ಯವಿದೆ. ತುಂಬಾ ಅದ್ಭುತವಾದಂತ ಒಂದು ವಿಷಯ ತಿಳಿಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಟೈಮ್ ಟ್ರಾವೆಲ್ ಬಗ್ಗೆ ನಾವು ಒಂದು ವಿಷನ್ ನೋಡಿದ್ವಿ. ಆದಷ್ಟು ಬೇಗ ಬರ್ಲಿ. ಡೆಫಿನೆಟ್ಲಿ ಬಂದೇ ಬರ್ತದೆ, ಆಲ್ಮೋಸ್ಟ್ ಬರ್ತದೆ. ಬಟ್ ನನಗೆ ಬಹಳ ಇಷ್ಟ ಆಗಿದೆ ಅದರಲ್ಲಿ ಏನಂದ್ರೆ ಹೈಜಿನಿಕ್ ಅದು ಮುಖ್ಯ ಎಲ್ಲರಲ್ಲೂ. ಎಕ್ಸಲೆಂಟ್. ಬಟ್ ಟೆಕ್ನಾಲಜಿ ಹಿಂಗೆಲ್ಲ ಇರ್ತಾವ ಅಂತೇಳಿ ನನಗೆ ಬಹಳ ಆಶ್ಚರ್ಯ ಅನ್ಸಿದ. ಆ ಸೂರ್ಯನ ಲೈಟ್, ಇವಾಗ ಇದು ಮೇಲ್ಗಡೆ ಗಂಟೆ ಇದೆ, ಅಲ್ಲಿಂದ ಸೂರ್ಯನ ಬೆಳಕು ಬರ್ತಾ ಇದೆ. ಬಟ್ ಅದು ಲೈಟ್ ಇಲ್ಲ, ಅದು ಸೂರ್ಯನ ಬೆಳಕೇ ಲೈಟ್ ಆಗಿ ಪರಿವರ್ತನೆಗೊಂಡಿದೆ. ಆ ರೀತಿ ಎಲ್ಲವೂ ಕೂಡ ಕೇವಲ ಸೋಲಾರ್ ಎನರ್ಜಿಯಿಂದ ಇಡೀ ಭೂಮಂಡಲ ನಡೀತಾ ಇದೆ. ಪೆಟ್ರೋಲ್ ಇಲ್ಲ, ಯಾವುದೇ ನೋಡಿ, ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗ್ತಾ ಇಲ್ಲ. ಮುಖ್ಯ ಅದು ಪ್ಯೂರ್ ನೇಚರ್ ಪ್ಲಸ್ ಸ್ವಲ್ಪ ಟೆಕ್ನಾಲಜಿ. ಪ್ಯೂರ್ ನೇಚರ್, ಟೆಕ್ನಾಲಜಿ. ಅದೊಂದು ಸೈಕಲ್ ಕೂಡ ಭೂಮಿ ಮೇಲೆ ಇಲ್ಲ, ನಿಲ್ಲಿಸ್ದಾಗ ಇರ್ತದೆ. ಸ್ಟಾರ್ಟ್ ಮಾಡಿದ ತಕ್ಷಣ ಮೇಲೆ ಹೋಗ್ತದೆ, ಸೀದಾ ಹೋಗ್ತದೆ. ಹಿಂಗಂದ್ರೆ ಭೂಮಿಗೆ ಯಾವುದೇ ನಾವು ಡ್ಯಾಮೇಜ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಬೆಟ್ಟ ಗುಡ್ಡಗಳನ್ನೆಲ್ಲ ಕೆತ್ತಬಿಟ್ಟು ಏನೇನೋ ಮಾಡ್ತೀರಿ. ಭವಿಷ್ಯದಲ್ಲಿ ಹಂಗಿಲ್ಲ. ಬೆಟ್ಟದ ಮೇಲೂ ಕೂಡ ನೀವು ಹತ್ಕೊಂಡು ಹೋಗ್ಬೋದು. ಅಂದ್ರೆ ನಡ್ಕೊಂಡಾದ್ರೂ ಹೋಗಿ,
ಇಲ್ಲಾಂದ್ರೆ ವೆಹಿಕಲ್ ಹೋದ್ರು ಕೂಡ ಅದು ಭೂಮಿಯಿಂದ ಮೇಲೆ ಬರ್ತದೆ. ಯಾವುದೇ ರೀತಿ ಮೆಟ್ಲು ಗಿಟ್ಲು ಅವೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗ್ಲಿ, ಬೇರೆ ಏನಾದ್ರು ಬಿಲ್ಡಿಂಗ್ಸ್ ಅವು ಇವು ಅಂದ್ರೆ ನಾವು ವಾಸ ಮಾಡೋದಕ್ಕೆ ಆಫೀಸು ಮನೆ ಬೇರೆ ಏನೇ ಮಾಡಿದ್ರು ಯಾರು ಕೂಲಿ ಕಾರ್ಮಿಕರಿಲ್ಲ. ಎಲ್ಲ ಟೆಕ್ನಾಲಜಿನೇ ಮಾಡ್ಕೊಂಡು ಬಂದ್ಬಿಡ್ತದೆ. ಸೊ ಅವ್ರಿಗೆಲ್ಲ ಫೀಡ್ ಮಾಡಿ ಕೊಟ್ಬಿಟ್ರೆ, ರಾತ್ರಿ ಹೋಗ್ಬಿಟ್ಟು ಇಂಥದ್ ಮನೆ ಹಿಂಗ್ ಬೇಕು ಎಲ್ಲ ಡಿಸೈನ್ ಮಾಡಿ ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಪ್ರತಿ ಒಂದು ಇವಾಗ ನಾವು ನೋಡ್ತಾ ಇದೀವಲ್ಲ 10 ಸ್ಟೋರ್ ಬಿಲ್ಡಿಂಗ್ 20 ಸ್ಟೋರ್ ಆತರ ಏನಾರ ಕಾಣಿಸ್ತಾ? ಅವಾಗ ಹೇಗಿದೆ? ಇಲ್ಲ, ಅದು ಬಿಲ್ಡಿಂಗ್ಸ್ ಗಳೇನೋ ನನಗೆ ಗೊತ್ತಾಗ್ಲಿಲ್ಲ. ಬಟ್ ಯಾವುದೇ ಫ್ಲೈಓವರ್ಗಳು ಇವೆಲ್ಲ ಏನು ಇಲ್ಲ. ಅದು ಕೂಡ ಇಲ್ಲ, ಏನಿಲ್ಲ. ಫ್ಲೈಓವರ್ ಗಿವರ್ ಏನಿಲ್ಲ. ಪ್ಯೂರ್ ಭೂಮಿ, ಪ್ಯೂರ್ ನೇಚರ್. ಬಟ್ ಸ್ವಲ್ಪ ಡಿಸಿಪ್ಲಿನ್. ಕಾಡು ನಾಡು ಅಂತ ಎರಡಿದೆ. ಕಾಡಲ್ಲೆಲ್ಲ ಮಾಮೂಲಿ ಅಂಡಮಾನ್ ಕಾಡಿದ್ದಂಗೆ, ನಾಡು ಬಂದು ಸ್ವಲ್ಪ ಡಿಸಿಪ್ಲಿನ್ ರೂಪದಲ್ಲಿ ಇದೆ. ಒಂದೊಂದು ಮರಕ್ಕೆ ಒಂದೊಂದು ಸ್ಪೇಸ್ ಇದೆ. ಅದಕ್ಕೆ ಯಾರು ನೀರ್ ಹಾಕೋರಿಲ್ಲ. ಅದಷ್ಟು ಕದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅದಕ್ಕೆ ಎಷ್ಟು ನೀರ್ ಬೇಕು, ಎಷ್ಟು ಗೊಬ್ಬರ ಬೇಕು, ಎಲ್ಲ ಕಾಲಕ್ಕೆ ಪ್ರತಿ ಒಂದು ವ್ಯವಸ್ಥೆಗಳು ಮನುಷ್ಯ ಇಲ್ಲದೇನೆ ಎಲ್ಲವೂ ನಡೀತಾ ಇದೆ. ಆ ರೀತಿ ಗಿಡ, ಸಣ್ಣ ಗಿಡ ಇರ್ಬೋದು, ಹುಲ್ಲಿರ್ಬೋದು, ಅದಕ್ಕೂ ಕೂಡ ಏನೇನ್ ಬೇಕು. ಇವಾಗ ನಾವೆಲ್ಲ ಹುಲ್ಗಾವಲು ಪಾರ್ಕ್ ಅಲ್ಲಿ ನೋಡಿದ್ರೆ ಕೆಲವೊಂದ್ ಕಡೆ ಒಣಗೋಗ್ಬಿಟ್ಟಿರ್ತದೆ ಕಿತ್ತು. ಆವಾಗ ಹಂಗಿಲ್ಲ, ಎಲ್ಲವೂ ಹಚ್ಚ ಹಸಿರಾಗಿದೆ. ಒಂಚೂರು ಡ್ಯಾಮೇಜ್ ಆದ್ರೆ ಅದಷ್ಟು ಕದೆ ರೆಡಿ ಮಾಡ್ಕೊಳ್ಳೋಂಥ ವ್ಯವಸ್ಥೆಗಳು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮನುಷ್ಯನೇ ಇಲ್ಲದೇನೆ ಅದ್ಭುತವಾಗಿ ಮೇಂಟೈನ್ ಆಗ್ತಾ ಇದೆ. ಆ ತರ ಟೆಕ್ನಾಲಜಿಗಳನ್ನು ಭವಿಷ್ಯ